ನಾಟಿ ಕೋಳಿ ನಾನು ಮುಂದುವರಿಸ್ತೀನಿ ಅಂತ ಪರಮೇಶ್ವರ ಹೇಳ್ಯಾರೆ. ನಾಟಿ ಕೋಳಿ ತಿಂತಾರೋ, ನಾಟಿ ಫ್ರೈ ತಿಂತಾರೋ, ನಿಜಕ್ಕೂ ರಾಜ್ಯ ಏನ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ ಈ ಒಂದು ನಾಟಿ ಕೋಳಿಗೆ? ಸರ್ಕಾರದ ಅಭಿವೃದ್ಧಿ ಬಗ್ಗೆ ಅವ್ರು ಏನು ಇಂಪಾರ್ಟೆನ್ಸ್ ಇಲ್ಲ. ನಾಟಿ ಕೋಳಿಗೆ ಟಿವಿ ಬ್ಯಾನರ್ ಅದ್ರಲ್ಲಿ ಬರುತ್ತೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೆನು ಏನು? ಇಡ್ಲಿ, ನಾಟಿ ಕೋಳಿ, ನಾಟಿ ಫ್ರೈ. ಅರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಸೇರಿದಂತ ಸಂದರ್ಭದಲ್ಲಿ ಅವ್ರು ಹೊಂದಾಣಿಕೆ ಚರ್ಚೆ ಮಾಡ್ಲಿ. ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಕೂಡ 90% ಅವ್ರದ್ದು ಬದುಕ್ತಾರೋ ಸಾಯ್ತಾರೋ ಸರ್ಕಾರದ ಚರ್ಚೆಯಲ್ಲಿ ಒಂದು 10% ಯಾರು ನಾವು ಇಬ್ರು ಒಟ್ಟಿಗೆ ಸೇರಿದೀವಿ, ರಾಜ್ಯದ ಅಭಿವೃದ್ಧಿಕಾರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಒಂದು ಮಾತು ಹೇಳಿದ್ರೆ ಆಗ ನಾಟಿ ಕೋಳಿ ಬದುಕತ್ತೋ ನಾಟಿ ಕೋಳಿ ಸಾಯತ್ತೋ ಪ್ರಶ್ನೆ ಬೇರೆ. ಆದ್ರೆ ಅಲ್ಲಿ ಸೇರಿದಾಗಲೂ ಕೂಡ ನಾಟಿ ಕೋಳಿ ತಿನ್ನೋದ ಬಗ್ಗೆ ಯೋಚನೆ ಮಾಡ್ತಾರೆ ವಿನ ಅವರ ಯಾರು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು ಇದನ್ನ ಮಾಡ್ತಾರೆ ವಿನ ಅಲ್ಲೂ ಕೂಡ ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗ್ಲಿಲ್ಲಲ್ಲ. ಇದು ನನಗೆ ಬೇಸರ. ಅದಕ್ಕೋಸ್ಕರ ಹೇಳ್ತೀನಲ್ಲ, ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ. ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ. ನನ್ನ ಆಸೆ ಏನು? ರಾಜ್ಯದ ಜನರ ಅಭಿವೃದ್ಧಿ ಆಗ್ಬೇಕು. ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗ್ಬಾರ್ದು ಬೆಳಗಾಂದು ಕೂಡ. ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಏನ್ ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು, ಬರೀ ಉತ್ತರ ಕೊಟ್ಟು ಅದು ಬರೀ ಭರವಸೆಯಾಗಿ ಉಳಿಬಾರ್ದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನಗರಾಭಿವೃದ್ಧಿ ಇಲಾಖೆಗೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ. ಇದು ಸ್ಪಷ್ಟವಾಗಿ ಹೇಳಿದ್ರೆ ಬರೀ ಹೇಳೋದೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಶಾಸಕರು ಅವಾಗ ಕೂಗಿದ್ರು ನಮ್ದು ಅಭಿವೃದ್ಧಿ ಆಗಿಲ್ಲ. ಏನ್ ಮಾಡ್ರಿ ಇದಕ್ಕೆ ಮುಖ್ಯಮಂತ್ರಿಗಳು 50 ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷ ಶಾಸಕರಿಗೆ. ₹1 ಕೆಲಸ ಆಗ್ತಾ ಇದೆಯಾ? ಏನೂ ಆಗ್ತಿಲ್ಲ. ಭರವಸೆ ಘೋಷಣೆಗಳಾಗಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸರ್ಕಾರ ಇವತ್ತಂತೂ ಇಲ್ಲ, ಸತ್ತೋಗಿದೆ. 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಇದರ ಯಾವ ಅನುಮಾನನೂ ಇಲ್ಲ. ಆದರೆ ಬದುಕಿದೀವಿ ಅಂತ ತೋರ್ಸೋದಕ್ಕಾದ್ರೂ ಕೂಡ ಈ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ. ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗ್ಬೇಕು. ಇದು ನನ್ನ ಒತ್ತಾಯ.